ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸಲು ಗ್ಯಾರಂಟಿ ಸರ್ಕಾರ ವಿಫಲ ಆಗಿದೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಸಾರಿಗೆ ನೌಕರರು ಈ ಹಿಂದೆ ಕೂಡ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ರು, ಹೋರಾಟವನ್ನು ಮಾಡೋಕೆ ಮುಂದಾಗಿದ್ರು, ಕೋರ್ಟ್ನ ಆದೇಶದಿಂದ ಕೈ ಬಿಟ್ಟಿದ್ರು. ಆದರೆ ಈಗ ವಿಫಲ ಆಗ್ತಾ ಇದೆ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ನೌಕರರ ಬೇಡಿಕೆಗೆ ಸಹಕಾರ ಬಳಿ ದುಡ್ಡು ಇಲ್ಲ, ಸರ್ಕಾರದ ಬಳಿ ಇಲ್ಲ. ರಾಜ್ಯದ ಸಾರಥಿಗಳನ್ನು ಕಡೆಗಣಿಸ್ತಾ ಇದೆಯಾ ಗ್ಯಾರಂಟಿ ಸರ್ಕಾರ? ಬಗೆಹರಿಯುತ್ತಿಲ್ಲ ಸರ್ಕಾರದ ಮತ್ತು ಸಾರಿಗೆ ನೌಕರರ ನಡುವಿನ ಜಟಾಪಟಿ. ಸಾರಿಗೆ ನೌಕರರ ಜೊತೆ ನಡೆಸಿದ ಒಂದು ಸಂಧಾನ ಸಭೆ ಮತ್ತೆ ವಿಫಲ ಆಗಿದೆ ಅಂತ ಸಾರಿಗೆ ನೌಕರರ ಮುಖಂಡರ ಜೊತೆ ಸಭೆ ನಡೆಸಿದಂತಹ ರಾಮಲಿಂಗಾರೆಡ್ಡಿಯವರು ಆ ಸಭೆ ವಿಫಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೌಕರರ ಬೇಡಿಕೆ ಈಡೇರಿಸಲು ಹಣಕಾಸಿನ ಸಮಸ್ಯೆ ಇದೆ, ಆ ನೆಪವನ್ನು ಒಡ್ಡಿ ಸುಮ್ಮನೆ ಹಾಕ್ಬಿಟ್ಟಿದ್ದಾರೆ. ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆಗೆ ಒಪ್ಪಂದ ಸಚಿವ ನೀಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಳೆದ ಬಾರಿ ನೌಕರರ ಜೊತೆ ಸಭೆಯನ್ನು ಮಾಡಿದರು ಮುಖ್ಯಮಂತ್ರಿಗಳು, ಆಗಲೂ ಕೂಡ ಸಭೆ ವಿಫಲ ಆಗಿತ್ತು. ಸಭೆ ನಡೆಸಿದ ಬಳಿಕ ಈಡೇರಿಸುವಂತೆ ಸೂಚನೆ ಕೂಡ ನೀಡಿರ್ತಾರೆ ಸಿಎಂ ಸಿದ್ದರಾಮಯ್ಯವರು, ಆದರೆ ಅದು ಇಲ್ಲಿವರೆಗೂ ಆಗಿಲ್ಲ. KSRTC ಕೇಂದ್ರ ಕಚೇರಿಯಲ್ಲಿ ನಡೆದಂತಹ ಸಭೆ ಮತ್ತೆ ವಿಫಲ ಆಗಿದೆ. ಸಭೆ ವಿಫಲವಾದ ಬೆನ್ನಲ್ಲೇ ಹೋರಾಟಕ್ಕೆ ಮುಂದಾಗಿದ್ದಾರೆ ನೌಕರರಿಗೆ. ಮತ್ತೆ ನಾವು ಹೋರಾಟ ಮಾಡ್ತೀವಿ ಅಂತ 2 ವರ್ಷದಿಂದ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗಿಲ್ಲ ಕೂಡ. ಪ್ರತಿ 4 ವರ್ಷಕ್ಕೊಮ್ಮೆ ಸರ್ಕಾರ ವೇತನ ಪರಿಷ್ಕರಣೆ ಮಾಡ್ತಾ ಇತ್ತು, ಆದರೆ ಈ ಬಾರಿ ಮಾಡಿಲ್ಲ. ಪದೇ ಪದೇ ಯಾಕೆ ಈ ರೀತಿಯಾಗಿ ನಮ್ಮ ಒಂದು ವಿಚಾರದಲ್ಲಿ ನಡೆದುಕೊಳ್ತಾ ಇದೆ ಸರ್ಕಾರ? ವೇತನ ಪರಿಷ್ಕರಣೆ ಯಾಕೆ ಮಾಡ್ತಾ ಇಲ್ಲ? ಸಾರಿಗೆ ನೌಕರರ ಒಂದು ಕಷ್ಟಗಳನ್ನು ಅಳಲನ್ನು ಸರ್ಕಾರ ಯಾಕೆ ಕೇಳ್ತಾ ಇಲ್ಲ? ಈ ರೀತಿಯಾದಂತಹ ಪ್ರಶ್ನೆ. ಸಚಿವ ಆಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಇದರ ಬಗ್ಗೆ ಮಾತನಾಡಿದರು, ಸಭೆಯನ್ನು ಮಾಡಿದರು. ಆದರೆ ಆ ಸಭೆ ಕೂಡ ವಿಫಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸಾರಿಗೆ ನೌಕರರ ಬೇಡಿಕೆಗಳು ಇನ್ನೂ ಕೂಡ ಈಡೇರ್ತಾ ಇಲ್ಲ. ಈಗಾಗಲೇ ಅನೇಕ ಬಾರಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದರು, ಹೋರಾಟ ಮಾಡ್ತೀವಿ ಅಂತ ಅದಕ್ಕೆ ಸಮಯ ಕೂಡ ನಿಗದಿ ಮಾಡಿದರು. ಆದರೆ ಕೋರ್ಟ್ ತೀರ್ಮಾನ ಆದೇಶವನ್ನು ಕೊಡ್ತು. ಆ ಆದೇಶದ ಮೇರೆಗೆ ಕೋರ್ಟ್ನ ಒಂದು ಆದೇಶಕ್ಕೆ ಇವರು ಬೆಲೆ ಕೊಟ್ಟು ಹೋರಾಟವನ್ನು ಕೈ ಬಿಟ್ಟಿದ್ರು. ಆ ನಂತರ ಮತ್ತೆ ಹೋರಾಟ ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ಕೂಡ ಒಂದು ಸಭೆ ಆಯಿತು, ಸಂಧಾನ ಸಭೆ. ಆ ಸಭೆ ನಂತರ ಮುಖ್ಯಮಂತ್ರಿಗಳು ಹೇಳ್ತಾರೆ, ಓಕೆ ನಾವು ಸರಿ ಮಾಡ್ತೀವಿ, ನಿಮಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ, ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಅದು ಕೂಡ ಆಗಲಿಲ್ಲ. ಈಗ ಮತ್ತೆ ಸಭೆ ಆಗಿದೆ, ಮತ್ತೆ ಆ ಸಭೆ ವಿಫಲ ಆಗಿದೆ. ಈಗಾಗಲೇ ಬೇಸತ್ತಂತಹ ಸಾರಿಗೆ ನೌಕರರು ಮತ್ತೆ ಹೋರಾಟವನ್ನು ಮಾಡೋಕೆ ಮುಂದಾಗಿದ್ದಾರೆ. ಸರ್ಕಾರಕ್ಕೆ ಸಾರಿಗೆ ನೌಕರರು ಬಿಸಿ ಮುಟ್ಟೋಕೆ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾವ ದಿನ ಹೋರಾಟವನ್ನು ಮಾಡ್ತಾರೆ ಅಂತ ಇನ್ನೂ ನಿಗದಿ ಆಗಿಲ್ಲ, ಆದರೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಾರಿಗೆ ನೌಕರರ ಒಂದು ವೇತನ ಪರಿಷ್ಕರಣೆ ಇನ್ನೂ ಆಗ್ತಾ ಇಲ್ಲ, ಇದು ಬಗೆಹರಿತಾ ಇಲ್ಲ. ಹೀಗಾಗಿ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸೋಕೆ ಸರ್ಕಾರ ಹಿಂದು ಮುಂದೆ ನೋಡ್ತಾ ಇದೆ. ಸರ್ಕಾರದ ಹತ್ರ ದುಡ್ಡಿಲ್ಲ, ದುಡ್ಡಿನ ಸಮಸ್ಯೆ ಇದೆ, ಹಣಕಾಸಿನ ಸಮಸ್ಯೆ ಇದೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರಂತೆ. ಹೀಗಾಗಿ ಸಾರಿಗೆ ನೌಕರರು ಆಯಿತು ನೀವು ಹೀಗೆ ಹೇಳ್ತೀರಾ ಅಂದರೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೋರಾಟ ಮಾಡೋಕೆ ಕೂತು ಬಿಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.